ದಿವ್ಯನ್ ಮಾತಾಡ್ಸೋಕ್ಕೆ ಆಗಿಲ್ವಲ್ಲಪ್ಪ. ಅವಳು ಎಷ್ಟೊಂದ್ಸಲಿ ಫೋನ್ ಮಾಡಿದ್ದಾಳೆ ಅನ್ಸುತ್ತೆ, ನಾನು ನೋಡೇ ಇಲ್ಲ. ಎಷ್ಟು ಸಿಟ್ಟು ಮಾಡ್ಕೊಂಡಿದ್ದಾಳೋ ಏನು ಕತ್ತಿಯೋ. ನಾಳೆ ಬೇರೆ ಅವಳದು ಬರ್ತ್ಡೇಗೆ ಪಾರ್ಟಿ ಕೊಡಿಸ್ತೀನಿ ಅಂತ ಬೇರೆ ಹೇಳಿದ್ದೆ. ಏನು ಮಾಡಲಿ ಈಗ, ಎಲ್ಲ ಗೊತ್ತಾಗಿ ಈಗ ಎಲ್ಲಿಗೂ ಹೋಗದೇ ಇರೋಂಥ ಪರಿಸ್ಥಿತಿ ಆಗ್ಬಿಡ್ತಲ್ಲಪ್ಪ. ಏನು ಮಾಡಲಿ. ಫೋನ್ ಬರ್ತೈತಲ್ಲಪ್ಪ, ದಿವ್ಯಂದೇ ಫೋನು. ಏನು ಮಾಡಲಿ ಈಗ, ಯಾರೂ ಇಲ್ವ ಮನೇಲಿ. ಏನು ಮಾಡೋದು, ಮಾತಾಡೋದು ಬೇಡವೋ? ಬೆಳಗ್ಗೆಯಿಂದ ಒಂದು 5-6 ಸಲ ಫೋನ್ ಮಾಡಿದ್ದಾಳೆ. ಏನು ಮಾಡೋದಪ್ಪ ಈಗ, ಮಾತಾಡೋಣ. ಹಲೋ ದಿವ್ಯಾ, ಆಮೇಲೆ ಫೋನ್ ಮಾಡ್ತೀನಿ, ಇಡು ಫೋನು. ಚಂದ್ರು, ಯಾಕೆ ನೀನು ನಾನು ಮೀಟ್ ಮಾಡ್ತಾ ಇಲ್ಲ? ನಾಳೆ ನನ್ನ ಬರ್ತ್ಡೇ ಅನ್ನೋದು ನೆನಪಿದೆ ತಾನೆ? ಬೆಳಗ್ಗೆಯಿಂದ ನಾನು ಒಂದು 5-6 ಸಲ ಕಾಲ್ ಮಾಡಿದ್ದೀನಿ. ಬಿಸಿ ಮಾಡಿ ಮಾತಾಡೋಕ್ಕಾಗಲ್ವಾ ನಿನ್ನ ಕೈಯಾಗೆ? ಅಯ್ಯೋ, ಮನೇಲಿ ಎಲ್ಲರೂ ಇದ್ದಾರೆ, ಮಾತಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಫೋನ್ ಇಡು, ನನಗೆ ನೆನಪಿದೆ, ಬರ್ತೀನಿ ನಾನು. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅದೆಲ್ಲ ಗೊತ್ತಿಲ್ಲ. ಈಗ ನಾನು ನಿನ್ನ ಹತ್ರ ಮಾತಾಡಬೇಕು. ನಾವು ಅಲ್ಲಿ ಡೈಲಿ ಮೀಟ್ ಮಾಡ್ತಿದ್ವಲ್ಲ, ಅಲ್ಲಿ ದೇವಸ್ಥಾನ, ಪಕ್ಕದೂರು ಹತ್ರ ಇದೆಯಲ್ಲ ಆ ದೇವಸ್ಥಾನ, ನಾನು ಅಲ್ಲಿದ್ದೀನಿ. ನೀನು ತಕ್ಷಣ ಈಗ ಅಲ್ಲಿಗೆ ಹೊರಟು ಬಂದ್ಬಿಡು ಬೇಗ. ನಾನು ಕಾಯ್ತಾ ಇದ್ದೀನಿ ನಿನಗೋಸ್ಕರನ. ಬೇಗ ಬಾ ಚಂದ್ರು. ಅಯ್ಯೋ, ಈಗಲೇನಾ? ಈಗ ಬರೋಕ್ಕಾಗಲ್ಲ ಕಣಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಇಲ್ಲ, ನೀನು ಈಗಲೇ ಬರಬೇಕು ಅಷ್ಟೇನೆ. ನೀವೇನು ಮಾಡ್ತಿರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಇವತ್ತು. ಬೇಗ ಬನ್ನಿ, ಈಗಲೇ ಹೊರಟು. ಅಯ್ಯೋ ಸರಿ ಆಯಿತು, ಟ್ರೈ ಮಾಡ್ತೀನಿ, ಇಡು ಫೋನು. ಟ್ರೈ ಮಾಡೋದಲ್ಲ, ಬರಲೇಬೇಕು ಅಷ್ಟೇನೆ. ಬೇಗ ಬಾ. ಸರಿ ಆಯಿತು, ಬರ್ತೀನಿ, ಇಡು ಜಲ್ದಿ. ಏನೇ ಹಿಂಗೆ ನೋಡ್ತಾ ಇದೆಯಾ? ಅಯ್ಯೋ, ಯಾಕ್ರಿ ಸಿಟ್ಟು ಮಾಡ್ಕೊತೀರಾ? ಯಾಕೆ ಗಂಡನ ನೋಡಬಾರ್ದ ನಾನು? ನನ್ನ ಗಂಡನ ನಾನು ನೋಡಿದ್ರೆ ಏನು ತಪ್ಪ? ಅಲ್ಲ, ಏನೋ ಒಂಥರ ಅನುಮಾನದಿಂದ ನೋಡ್ತಾ ಇರಂಗೈತೆ. ಏನು ಹಂಗೆ ನೋಡ್ತಾ ಇದೆಯಲ್ಲ? ಏನೂ ಇಲ್ಲ. ಯಾರು ಫೋನ್ ಮಾಡಿದ್ದು? ನನ್ನ ಫ್ರೆಂಡು ಫೋನ್ ಮಾಡಿರೋದು. ಯಾಕೆ? ಅದೇ, ಯಾರು ಫ್ರೆಂಡು ಅಂದರೆ? ಹುಡುಗನೋ ಹುಡುಗಿನೋ? ಅಯ್ಯೋ, ಹುಡುಗ ಕಣೆ. ಏನು ಹಿಂಗೆ ಕೇಳ್ತಾ ಇದೆಯಲ್ಲ? ನಾನು ಎಲ್ಲ ಹೋಗ್ಬೇಕು, ನನ್ನ ಫ್ರೆಂಡ್ ಅಲ್ಲಿ ಕಾಯ್ತಾ ಇದ್ದಾನೆ. ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ, ಬರ್ತೀನಿ ನಾನು. ಎಲ್ಲಿಗೆ ಹೋಗ್ಬೇಕು? ಏನು ಕೆಲಸ ಅರ್ಜೆಂಟು? ಏನಾದರೂ ಆಗಲಿ, ನೀನು ನನ್ನ ಪ್ರಶ್ನೆ ಮಾಡಂಗಿಲ್ಲ. ಎಲ್ಲಿಗಾದ್ರೂ ಹೊರಟ್ರೆ ಎಲ್ಲಿಗೆ ಏನು ಎತ್ತ ಅಂತ ನಾ ಕೇಳಬೇಡ ಅಂತ ನಾನು ನಿನ್ಗೆ ಎಷ್ಟು ಸಲ ಹೇಳೋದು? ಸುಮ್ಮನೆ ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ನೀನು ನೋಡ್ಕೋಬೋಗಿ. ರೀ, ಯಾಕ್ರಿ ಹಿಂಗೆ ಮಾತಾಡ್ತೀರಾ? ಇಷ್ಟು ದಿನ ನೀವು ಈ ಥರ ಮಾತಾಡೋದಕ್ಕೆ ನಿಮಗೆ ಜಾಸ್ತಿ ಕೆಲಸ ಇರುತ್ತೆ, ಟೆನ್ಷನ್ಗೆ ಈ ಥರ ಮಾತಾಡ್ತೀರಾ ಅಂತ ತಿಳ್ಕೊಂಡಿದ್ದೆ. ಆದರೆ ವಿಷಯನೇ ಬೇರೆ ಐತಿ. ಯಾಕ್ರಿ ಇನ್ನೊಂದು ಹೆಣ್ಣಿನ ಸವಾಸ ಮಾಡ್ತೀರಾ? ಮದುವೆ ಆದ್ಮೇಲೂ ಇನ್ನೊಂದು ಹೆಣ್ಣು ಬೇಕೇನ್ರಿ ನಿಮಗೆ? ನಾನು ಏನ್ರಿ ಕಮ್ಮಿ ಮಾಡಿದ್ದೆ ನಿಮಗೆ? ಹೇಳಿ, ನಾನು ಅಂದರೆ ನಿಮ್ಗೆ ಇಷ್ಟ ಇಲ್ವಾ? ನೋಡ್ ಕವಿತಾ, ಇದನ್ನೆಲ್ಲ ನಾ ಕೇಳ್ಕೊಂಡು ಕೂತ್ಕೊಂಬಕ್ಕೆ ನನಗೆ ಟೈಮ್ ಇಲ್ಲ. ಅರ್ಜೆಂಟು ನಾನು ಹೋಗಲೇಬೇಕು, ನನ್ನ ಫ್ರೆಂಡಲ್ಲಿ ಕಾಯ್ತಾ ಇದ್ದಾನೆ. ಜಾಗ ಬಿಡು ನನಗೆ. ಇದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ ನಿನಗೆ. ನಾನೇನು ನಿನ್ನ ಪ್ರಶ್ನೆ ಕೇಳಂಗಿಲ್ಲ. ನೀನು ಮದುವೆ ಆಗಿ ಬಂದಾಗಿಂದ ನಾನು ಹೇಳ್ತಾ ಇದ್ದೀನಿ, ನಾನು ಎಲ್ಗೋದ್ರು ನೀನು ಏನು ಕೇಳಂಗಿಲ್ಲ ಅಂತನ. ಈಗೇನು ಹೊಸ್ತಾ ಕೇಳ್ತಾ ಇದೆಯಲ್ಲ? ಹೇಳಿದೆ ತಾನೆ ನಾನು ಅವತ್ತೇನೆ. ಸರಿ ಆಯ್ತು, ನಾನು ಏನು ಕೇಳಲ್ಲ, ನೀವು ವರ್ಕ್ ಟೆನ್ಷನಲ್ಲಿ ಇರ್ತೀರಾ ಅಂತ ಅವತ್ತೇ ನೀನು ಹೇಳಿದ್ದೆ ತಾನೆ. ಈಗ ಯಾಕೆ ಮತ್ತೆ ಪ್ರಶ್ನೆ ಕೇಳ್ತಾ ಇದೆಯಾ? ನಾನು ಇಷ್ಟು ದಿನ ಹಂಗೆ ಅಂದ್ಕೊಂಡಿದ್ದೆ. ಕೆಲಸದ ಪ್ರೆಜರಾಗೆ ನೀವು ಏನು ಹೇಳಲ್ಲ ಬಿಡು ಅಂತ ಹೇಳಿ ತಿಳ್ಕೊಂಡು ನಾನೇ ಅರ್ಥ ಮಾಡ್ಕೊಂಡು ಸುಮ್ಮನಾಗಿದ್ದೆ. ಏನು ಕೇಳ್ತಿರ್ಲಿಲ್ಲ. ಎಲ್ಲಿ ಕರೆದ್ರು ಬರಲ್ಲ ಅಂತಿದ್ರಿ. ಏನಾನ ಹೇಳಿದ್ರೆ ನಾನು ತರಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ರಿ. ಎಲ್ಲದಕ್ಕೂ ನಾನು ಸೂರ್ಯನೇ ಕರ್ಕೊಂಡು ಹೋಗ್ತಿದ್ದೆ, ಸೂರ್ಯನ್ಗೆ ಹೇಳ್ತಿದ್ದೆ. ಆದರೆ ನೀವು ಈ ಥರ ಮೋಸ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಮನೆಗಾಗಿ ದುಡಿತೀರಾ ಬಿಡ್ರಿ, ನಮಗೋಸ್ಕರನೇ ತಾನೇ ದುಡಿಯೋದು. ನಾನು ಯಾಕೆ ಸುಮ್ಮನೆ ಅವ್ರಿಗೆ ಇಲ್ಲದೆ ಇರೋದೆಲ್ಲ ಹೇಳ್ಬಿಟ್ಟು ಕೆಲಸ ಹೇಳ್ಬಿಟ್ಟು ಟೆನ್ಷನ್ ಕೊಡೋದು ಅಂತ ಇಷ್ಟು ದಿನ ಸುಮ್ಮನಿದ್ದೆ. ಆದರೆ ನೀವು ಈ ಥರ ನನ್ನ ಹತ್ರ ನಡ್ಕೊಳ್ತಾ ಇರೋದಕ್ಕೆ ಕಾರಣ ಇನ್ನೊಂದು ಹುಡುಗಿ ಅಂತ ನನಗೆ ಗೊತ್ತಾದ್ಮೇಲೂ ನಾನು ಸುಮ್ಮನೆ ಇರೋಕ್ಕಾಗುತ್ತಾ? ಎಂಟಿಯಾಗಿ ಹೇಳ್ರಿ. ನನಗೆ ಕೇಳೋ ಅಂತ ಅಕ್ಕ ಐತೆ, ಕೇಳ್ತಾ ಇದ್ದೀನಿ. ಹೇಳ್ರಿ, ನೀವು ಯಾಕೆ ಅವಳು ಸವಾಸಕ್ಕೆ ಹೋಗ್ತೀರಾ? ಈಗ ಫೋನ್ ಮಾಡಿರೋದು ಅವಳೇ ತಾನೇ? ನೋಡ್ ಕವಿತಾ, ಹಿಂಗೆಲ್ಲ ವಾದ ಮಾಡೋದು ನನಗೆ ಇಷ್ಟ ಆಗಲ್ಲ. ಸುಮ್ಮನೆ ಹೋಗ್ತಾ ಇರು. ನೀನು ಮನೆ ಸಂಸಾರ ಕೆಲಸ ಅಂತ ಹೇಳಿ ಮಾಡ್ಕೊಂಡು ಇರಬೇಕು ಅಷ್ಟೇನೆ. ನಾನು ಪರ್ಸ್ನಲ್ಗೆಲ್ಲ ನಾನು ನೀನು ಕೇಳಂಗಿಲ್ಲ. ನಾನು ಎಲ್ಲಾದರೂ ಹೋಗ್ತೀನಿ, ಯಾರನ್ನಾದ್ರೂ ಮಾತಾಡ್ತೀನಿ, ಅದನ್ನು ತಿಳ್ಕೊಂಡು ನಿನಗೆ ಏನಾಗಬೇಕಾಗೈತೆ ಹೇಳು. ನಿನಗೆ ಏನೇನು ಬೇಕು ಎಲ್ಲ ಇದೆ ತಾನೆ. ಸೂರ್ಯನ್ಗೆ ಹೇಳು, ಏನಾನ ಬೇಕು ಅಂದರೆ ತಂದು ಕೊಡ್ತಾನೆ. ನಿನಗೆ ದುಡ್ಡು ಬೇಕು ಅಂದರೆ ಅಮ್ಮನ ಕೇಳು, ಅಮ್ಮ ಇನ್ನೇನೆ ದುಡ್ಡು ಕೊಡ್ತೇನೆ. ನಿನ್ಗೆ ಎಷ್ಟು ಬೇಕೋ ಅಷ್ಟ, ಏನು ಬೇಕಾದ್ರೂ ಖರ್ಚು ಮಾಡ್ಕೊ. ನೀನು ನನ್ನ ಪ್ರಶ್ನೆ ಮಾಡಂಗಿಲ್ಲ ಅಷ್ಟೇನೆ. ರೀ, ನಿಮ್ಮದು ಪರ್ಸ್ನಲ್ ಆಗಲಿ ಪ್ರೈವೇಟ್ ಆಗಲಿ ಅದನ್ನ ತಿಳ್ಕೊಳ್ಳೋಕೆ ಹಕ್ಕಿರೋದು, ಅಧಿಕಾರ ಇರೋದು ಹೆಂಡತಿಗೆ ಮಾತ್ರನ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ನಾನು ನಿಮ್ಮ ಹೆಂಡತಿ ತಾನೆ, ನನ್ನ ಹತ್ರ ಹೇಳ್ರಿ, ಯಾರವಳು? ನೀವು ಯಾಕೆ ಅವಳು ಸವಾಸ ಮಾಡ್ತಾ ಇದ್ದೀರಾ? ನನ್ನ ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ನಾನೇನು ಅನ್ಯಾಯ ಮಾಡಿದ್ದೆ? ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಮದುವೆ ಆಗಬಾರ್ದಾಗಿತ್ತು. ಮದುವೆ ಆಗ್ಬಿಟ್ಟು ಈ ಥರ ಯಾರು ಮೋಸ ಮಾಡಬಾರ್ದು. ವಿದ್ಯಾವಂತರಾಗಿದ್ದೀರಾ, ನಿಮಗೆ ಗೊತ್ತಾಗಲ್ವಾ? ನಾನು ನಿಮ್ಮ ಥರನೇ ನಿಮಗೆ ಹಮಾರಿಸ್ಬಿಟ್ಟು ಇನ್ನೊಬ್ಬ ಹುಡುಗನ್ನ ನೋಡ್ಕೊಂಡ್ರೆ ನಿಮ್ಗೆ ಹೆಂಗಾಗುತ್ತೆ ಹೇಳಿ? ಈ ಥರ ಮಾತಾಡೋಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಮಾನಿಗೆಟ್ಟೋಳು ಅಂತಾರೆ ಈ ಥರ. ಇನ್ನು ಮದುವೆ ಆಗ್ಬಿಟ್ಟು ಇನ್ನೊಂದು ಹುಡುಗನ ನೋಡ್ಕೊಂಡ್ರೆ ಹೌದಾ? ಹಾಗಾದ್ರೆ ಮದುವೆ ಆಗ್ಬಿಟ್ಟು ಇನ್ನೊಂದು ಹುಡುಗಿನ ನೋಡ್ಕೊಳ್ಳೋರ್ನ ಏನಂತಾರೆ? ಅವ್ರನ್ನೂ ಅದೇ ಥರನೇ ಕರೆಯೋದು. ನೀನು ಏನೇನೋ ಮಾತಾಡಬೇಡ, ನನಗೆ ಸಿಟ್ಟು ತರಿಸ್ತಾ ಇದೆಯಾ. ನಾನು ಯಾವ ಹುಡುಗಿನೂ ನೋಡ್ಕೊಂಡಿಲ್ಲ, ಏನೂ ಇಲ್ಲ. ದಾರಿ ಬಿಡು, ನಾನು ಹೋಗ್ಬೇಕು. ನಾನು ಬರ್ತೀನಿ. ಅದೆಲ್ಲಿಗೆ ಹೋಗ್ತಿರೋ ನಡೀರಿ, ನೋಡೋಣ. ಅದು ಯಾವ ಫ್ರೆಂಡ್ ಹತ್ರ ಮಾತಾಡಕ್ಕೆ ಹೋಗ್ತಿರೋ ಅಂತ ನಾನು ನೋಡ್ಬೇಕು. ನಾನು ನಿಮ್ಮ ಜೊತೆ ಬರ್ತೀನಿ. ನೋಡ್ ಕವಿತಾ, ನೀನು ಹಿಂಗೆಲ್ಲ ಆಟ ಮಾಡಿದ್ರೆ ನಾನು ಸುಮ್ಮನಿರಲ್ಲ ನೋಡು, ಹೇಳ್ತಿರ್ತೀನಿ. ನಾನು ಹೋಗ್ಬೇಕು, ಜಾಗ ಬಿಡು. ನಿಂತ್ಕೊಳ್ರಿ, ನಾನು ಬರ್ತೀನಿ, ನಿಂತ್ಕೊಳ್ರಿ.
ಅಯ್ಯೋ ಕವಿತಕ್ಕ, ಅವ್ರು ಯಾರೋ ಫ್ರೆಂಡ್ ನ ಮಾತಾಡ್ಸಕ್ ಹೋಗ್ತಾ ಇದಾರಂತೆ, ನೀವು ಬತ್ತೀನಿ ಅಂತ ಹೇಳ್ತಾ ಇದಾರಲ್ಲ. ಅಲ್ಲ ಯಾವತ್ತಾದ್ರೂ ಬಾವ ಅವರು ನಿನ್ನ ಕರ್ಕೊಂಡು ಹೋಗಿದ್ದ ಎಲ್ಲಾದ್ರೂ ಹೋಗ್ಬೇಕಾದ್ರೆ, ಈಗ ಯಾಕೆ ಹಿಂಗ್ ಆಟ ಮಾಡ್ತಾ ಇದ್ದೀರಾ? ಹೋಗ್ಲಿ ಬಿಡಿ ಪಾಪ. ಕವಿತಕ್ಕ, ನಿಮ್ಮ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅಲ್ಲ ಮನೆಗೋಸ್ಕರ ಎಷ್ಟು ದುಡಿತೀರ, ಆದ್ರೆ ಗಂಡನ್ ಪ್ರೀತಿನೇ ಇಲ್ಲ. ಏನಿದೆ ಏನ್ ಬಂದಂಗೆ, ಗಂಡನೇ ಜೊತೆಗಿಲ್ಲ ಅಂದ್ಮೇಲೆ ಅಲ್ವಾ? ನನ್ ಗಂಡನು ನಾನು ಎಷ್ಟು ಚೆನ್ನಾಗಿದ್ದೀವಿ ನೋಡ್ರಿ. ಸುಮ್ನಿರು ಗಂಗಾ, ನನ್ ಮನ್ಸಿಗೆ ಬೇಜಾರಾಗುತ್ತೆ. ನೀನು ಈ ತರ ಎಲ್ಲ ಮಾತಾಡ್ಬೇಡ, ನನಗೆ ಬೇಜಾರಾಗುತ್ತೆ. ಅವ್ರು ಯಾಕೆ ಈ ತರ ಮಾಡ್ತಾ ಇದಾರೆ ಅಂತಾನೆ ಗೊತ್ತಿಲ್ಲ. ಯಾಕೆಂದ್ರೆ ನೀವು ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ, ಆ ದಿವ್ಯಾ ಅಂದ್ರೆ ಇಷ್ಟ. ಅದಕ್ಕೆ ಈಗ ದಿವ್ಯನ್ ಮಾತಾಡ್ಸಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಯಾಕೆಂದ್ರೆ ನಾಳೆ ಅವಳದು ಬರ್ತ್ಡೇ ಅಂತೆ. ಅದಕ್ಕೆ ಪಾರ್ಟಿ ಎಲ್ಲಿ ಮಾಡೋಣ, ಏನ್ ತರೋದು, ಏನ್ ಗಿಫ್ಟ್ ತರೋದು ಅಂತ ಮಾತಾಡಕ್ ಹೋಗಿರ್ಬೇಕು ಅಷ್ಟೇನೆ. ಬಿಡಿ ಬರ್ತಾರೆ ಮಾತಾಡ್ಕೊಂಡು. ಹಂಗ ಏನ್ ಮಾತಾಡ್ತಾ ಇದ್ಯಾ? ಮೈ ಮೇಲೆ ಪ್ರಜ್ಞೆ ಐತಾ ನಿನ್ಗೆ? ಈ ತರ ಎಲ್ಲ ಮಾತಾಡಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಬಾಯಿ ಮುಚ್ಕೊಂಡಿದ್ರೆ ಸರಿ. ಇವಾಗ ನೋಡು. ಅಯ್ಯೋ ನನ್ನ ಯಾಕ್ರಿ ಬೈತೀರಾ? ನಾನು ಇರೋ ವಿಷಯನೇ ತಾನೇ ಹೇಳ್ದೆ. ನೀವೇನು ಏನನ್ನ ಮಾತಾಡಂಗಿಲ್ಲಪ್ಪ, ಬಾಯಿ ಮುಚ್ಚು ಅಂತ ಬಂದ್ಬಿಡ್ತೀರಾ. ಏನೋ ನಾನು ಭಾವನು ಕವಿತಾನು ಜಗಳ ಆಡ್ತಿದ್ರಲ್ಲ, ಅದಕ್ಕೆ ಇರೋ ವಿಷಯ ಹೇಳ್ದೆ. ದಿವ್ಯಂದು ನಾಳೆ ಬರ್ತ್ಡೇ ಅಂತೆ, ಅಲ್ಲಿಗೆ ಹೋಗಿರ್ಬೋದೇನ ಅವಳು ಮಾತಾಡ್ಸಕ್ಕೆ ಅಂತನ. ನೀನು ಮಾತಾಡ್ಬೇಡ ನೀನು. ಅದಕ್ಕೆ ಯಾಕೆ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ? ಅಣ್ಣ ಎಲ್ಗೋದ ಈಗ? ನೋಡ್ದೇನೋ ಸೂರ್ಯ, ಅವಳೇ ದಿವ್ಯಾನಿ ಅನ್ಸುತ್ತೆ ಫೋನ್ ಮಾಡಿರೋದು. ನಾಳೆ ಏನೋ ಬರ್ತ್ಡೇ ಅಂತೆ, ಅದಕ್ಕೆ ಮಾತಾಡಕ್ಕೆ ಅಂತನ ಹೋಗಿದ್ದಾರೆ. ಈಗ ಅವಳೇ ಫೋನ್ ಮಾಡಿರ್ಬೇಕು. ಯಾರೋ ನನ್ನ ಫ್ರೆಂಡು ಹುಷಾರಿಲ್ಲ, ಅವ್ನಿಗೆ ನೋಡಕ್ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಸುಳ್ಳು ಹೇಳಿ ಹೋದ್ರು. ನಾನು ಬರ್ತೀನಿ ಅಂದ್ರೆ ಬೇಡ ಅಂತನ ಬೈದ್ ಬಿಟ್ಟು ಹೋದ್ರು. ಈಗ ಏನೋ ಮಾಡೋದು ಸೂರ್ಯ, ನನ್ಗಂತೂ ಸಾಕಾಗಿ ಹೋಗ್ಬಿಟ್ಟಿದೆಪ್ಪ. ಈ ಮನೆ ಸವಾಸನೆ ಬೇಡ, ಹೋಗ್ಬಿಡೋಣ ಅನ್ನಿಸ್ತೈತೆ. ಏನ್ ಮಾಡೋದು ಹೇಳೋ ಸೂರ್ಯ? ನಮ್ಮ ಅಪ್ಪ ಅಮ್ಮನೂ ಏನು ಗೊತ್ತಿಲ್ಲ ಅವ್ರಿಗೆ ನನಗೆ ಗೊತ್ತಾದ್ರೆ ಅವ್ರು ಯಾವ ಎಷ್ಟು ಬೇಜಾರು ಮಾಡ್ಕೊಂತಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ನೀವು ಅವನ ಜೊತೆಗೆ ಹೋಗ್ಬೇಕಾಗಿತ್ತು. ಅವನು ಎಲ್ಲಿಗೆ ಹೋಗ್ತಾನೆ ಏನು ಅಂತ ಗೊತ್ತಾಗೋದು. ಏನು ಮಾಡೋದು ಸೂರ್ಯ? ಅವರಂತೂ ಗಾಡಿಲಿ ಹೋಗ್ತಾರೆ, ನಾನು ಎಲ್ಲಿ ಹೋಗೋಣ ಹೇಳು? ನಾನು ಕರ್ಕೊಂಡು ಹೋಗು ಅಂದ್ರೆ ಕರ್ಕೊಂಡು ಹೋಗ್ಲಿಲ್ಲ ನಿಮ್ಮ ಅಣ್ಣ. ಏನನ್ನ ಕೇಳಿದ್ರೆ ಗದರುತ್ತಾರೆ. ಏನ್ ಮಾಡೋದು ಈಗ? ಅದಕ್ಕೆ ನಾನು ನಿಮ್ಮನ್ನ ಅವ್ರು ಎಲ್ಲಿ ಮೀಟ್ ಮಾಡ್ತಾರೋ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬರ್ರಿ ಹಿಂದೆನೆ ಹೋಗೋಣ. ಅಣ್ಣನ ಎಲ್ಲಿಗೆ ಹೋಗ್ತಾನೆ ನೋಡೋಣ. ಅವನು ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗ್ತಾನೋ ಅಥವಾ ಆ ದಿವ್ಯನ ಮೀಟ್ ಮಾಡಕ್ಕೆ ಹೋಗ್ತಾನೋ ಅಂತ ಹೇಳಿ ಗೊತ್ತಾಗುತ್ತೆ. ನೀವು ಈ ಥರ ಅಳುಮುಂಜಿ ಆಗಿ ಇರಬೇಡಿ. ಕರ್ಕೊಂಡು ಹೋಗ್ತೀನಿ. ಆ ದಿವ್ಯನಿಗೆ 4 ಬಾರಸ್ರಿ ಹೇಳ್ತೀನಿ. ಇನ್ನೊಂದ್ಸಲ ನಮ್ಮ ಅಣ್ಣನ ಸವಾಸಕ್ಕೆ ಬರಬಾರ್ದು ಅವಳು. ನೀವು ಈ ಥರ ಅಳ್ತಾ ಇದ್ರೆ ಏನೂ ಆಗಲ್ಲ. ನೀವು ಧೈರ್ಯವಾಗಿದ್ದರೆ ಮಾತ್ರ ನಿಮ್ಮ ಸಂಸಾರ ಉಳಿಸ್ಕೊಂಬಕ್ಕಾಗೋದು. ಅದಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ. ನೀವು ಧೈರ್ಯವಾಗಿ ಮಾತಾಡಿ. ಅಣ್ಣನ ಹತ್ರನೇ ಆಗ್ಲೇಳು, ಆ ದಿವ್ಯನ ಹತ್ರನೇ ಆಗ್ಲೇಳು, ಧೈರ್ಯವಾಗಿ ಮಾತಾಡಿ. ಆವಾಗ ಈ ಸಂಸಾರ ಸರಿ ಹೋಗುತ್ತೆ. ನೀವು ಈ ಥರನ ಎದ್ರಕಂಡ್ರೆ ಏನು ಸಾಧಿಸೋಕ್ಕಾಗಲ್ಲ. ಹಿಂಗೆ ಇರಬೇಕಾಗುತ್ತೆ ಸಾಯತಕನ ಅಳ್ತಾನ. ಮತ್ತೆ ನಿಮ್ಮ ಅಣ್ಣನ ಎದುರಿಸಿ ಮಾತಾಡಕ್ಕಾಗುತ್ತೇನೋ ಸೂರ್ಯ? ಏನನ್ನ ಕೇಳಿದ್ರೆ ಸಾಕು ಗದರುತ್ತಾರೆ. ಅವ್ರು ಮಾತಾಡೋದು ಕೇಳ್ತಾ ಇದ್ರೆ ಭಯವಾದಂಗೆ ಆಗುತ್ತೆ. ಏನು ಒಂದು ಸ್ವಲ್ಪನೂ ಮುಖದಲ್ಲಿ ನಗುನೇ ಇರಲ್ಲ, ಹಂಗೆ ಮಾತಾಡ್ತಾರೆ. ಹಂಗೆ ಮಾತಾಡೋರ್ಗೆ ಹಂಗೆ ಮಾತಾಡಬೇಕು. ನೀವು ಅದೇ ಥರ ತಿರ್ಗಿಸ್ಕಿ ಕೊಡಿ. ನಿಮಗೆ ಹಕ್ಕೈತೆ ಅದಕ್ಕೆ ಅವ್ರನ್ನ ಕೇಳೋಕ್ಕೆ, ನಮ್ಮ ಅಣ್ಣನ ಕೇಳೋಕ್ಕೆ ನಿಮ್ಗೆ ಹಕ್ಕೈತೆ. ಅದನ್ನು ನೀವು ನಿಮ್ಮ ಹಕ್ಕನ್ನ ನೀವು ಪಡ್ಕೋಬೇಕು ಅಂದರೆ ನೀವು ಧೈರ್ಯವಾಗಿ ಹೋರಾಡಲೇಬೇಕು. ಬರೀ ಹೋಗೋಣ, ನಾನು ಕರ್ಕೊಂಡು ಹೋಗ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಹೌದಾ? ಸರಿ ನಡಿ ಹೋಗೋಣ. ಎಲ್ಲಿಗೆ ಹೋಗ್ತಾರೆ ಅಂತ ನಾನು ನೋಡೋಣ. ಬೇಗ ಹೋಗು ನಡಿ ಸೂರ್ಯ, ಹೋಗೋಣ. ಸರಿ ಬನ್ನಿ. ಅದಕ್ಕೆ ನಿಮ್ಮ ಜೊತೆ ನಾನು ಇರ್ತೀನಿ, ನೀವು ಧೈರ್ಯವಾಗಿ ಮಾತಾಡಿ. ಬನ್ನಿ ಹೋಗೋಣ ಬೇಗ. ಅವ್ರೆಲ್ಲಿ ಹೋಗ್ತಾರೆ ಅಂತ ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗೋಣ. ಕವಿತಾ, ಮೆರಿತಿದ್ದೆ ಅಲ್ವೇ ನೀನು? ಎಲ್ಲನ ಅಧಿಕಾರ ನಿಂದೆ ಐತಿ ಈ ಮನೆಗೆ ಅಂತಾನ. ಈಗ ನೋಡು, ನಿನ್ ಸಂಸಾರನೇ ನೀನು ಉಳಿಸ್ಕೊಂಬಕ್ಕೆ ಕೋಳಾಡ್ತಾ ಇದ್ಯಾ. ಇನ್ನ ಈ ಮನೆ ಸಂಸಾರ ಹೆಂಗ್ ನಿಭಾಯಿಸ್ತೀಯೋ ಏನ್ ಕತ್ತೀಯ? ಆದಷ್ಟು ಬೇಗ ನಿನ್ ಗಂಡದ ಡೈವರ್ಸ್ ಕೊಟ್ಟು ಇಂಥವ್ರ ಮನೆಗೆ ಸೇರ್ಕೊ. ನಾನು ಈ ಮನೆ ಯಜಮಾನಿಕೆ ಮಾಡ್ತೀನಿ. ಯಾವಾಗ ನನ್ನ ಗಂಡ ಒಬ್ರು ಬುದ್ಧಿ ಇಲ್ಲ, ಏನತ್ಗೆ ಅಂತ ಹೇಳಿ ಅವರಿಗೆ ಇವರು ಸಪೋರ್ಟ್ ಮಾಡಕ್ ಹೋಗ್ತಾ ಇದಾರೆ. ನನ್ನ ಗಂಡಗಂತ ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಸಂಸಾರ ನನ್ನ ಹೆಂಡತಿ ನಾವು ಚೆನ್ನಾಗಿರ್ಬೇಕು ಅಂಬೋದಿಲ್ಲ. ಅಣ್ಣಯ್ಯ ಅತ್ತಿಗೆ ಅವ್ರ ಸಂಸಾರ ನೆಟ್ಟು ಮಾಡಕ್ ಹೋಗ್ತಾರೆ. ನಾವು ಆಸ್ತಿಲಿ ಎಲ್ಲ ಎಷ್ಟು ಪಾಲ್ ತಗೋಬೇಕು, ದುಡ್ಡೆಲ್ಲ ಹೆಂಗ್ ಕುಡಿಕೋಬೇಕು, ಅಕೌಂಟಿಗೆಲ್ಲ ಅಪ್ಪನ ಹತ್ರ ಹೆಂಗ್ ಸೇರಿಸಿ ಎಲ್ಲ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಹೊಲನೆಲ್ಲ ನಾ ಯಾವ ಥರ ಹೆಸರಿ ಮಾಡ್ಕೋಬೇಕು, ಮನೆ ನಮಗೆ ಹೆಂಗ್ ಬರಂಗ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡೋದ್ ಬಿಟ್ಟು ಇವರು ಅತ್ತಿಗೆ ಅಂತಾನ ಅತ್ತಿಗೆಯಿಂದ ಓಡಾಡ್ತಾರೆ. ಅಯ್ಯ, ಇವ್ರನ್ನ ನೆಚ್ಕೊಂಡಿದ್ರೆ ಆಗಲ್ಲ. ನಾನೇ ಏನಾದ್ರೂ ಉಪಾಯ ಮಾಡಿ ಆ ಆಸ್ತಿಲಿ ನಾನು ಪಾಲ್ ತಕೊಂಬಕ್ಕೆ ನೋಡ್ಬೇಕು. ಎಲ್ಲ ನನ್ನ ಹೆಸರಿಗೆ ಬರಂಗೆ ಮಾಡ್ಕೋಬೇಕು. ನನ್ನ ಗಂಡನ ಹೆಸರಿಗೆ ನಾನು ಹೋದ್ರೆ ಅಷ್ಟೇ. ಅದಕ್ಕೆ ನಾನು ಕೇಳಿದ ತಕ್ಷಣ ಎಲ್ಲ ಬರ್ಕೊಟ್ಬಿಡ್ತಾರೆ. ಬರ್ಕೊಟ್ಟು ನಮ್ಮನ್ನ ಆಮೇಲೆ ಭಿಕ್ಷೆ ಬೇಡಕ್ಕೆ ಹೋಗ್ಬೇಕಾಗುತ್ತೆ. ನಾನು ಅವರು ನಾನೊಂದಿಟ್ಟು ಹುಷಾರಾಗಿರ್ಬೇಕು. ನನ್ನ ಗಂಡನ ನೆಚ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.